ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ದೇಶದ ಮತ್ತು ನಾಡಿನ ಬೇರೆ ಜನಪದ ಸೊಗಡಿನ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮೈದಾನದಲ್ಲಿವೆ. ತಾವುಗಳು ಪ್ರತಿನಿತ್ಯ ಈ ಒಂದು ಕಾರ್ಯಕ್ರಮವನ್ನ ಮತ್ತು ಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಪ್ರೇಕ್ಷಕರು ಅಲ್ಲೆಲ್ಲ ದೂರ ದೂರ ನಿಂತು ವೇದಿಕೆ ಮುಂಭಾಗದಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದ ಕಾಣಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. 77 ಮನೆಯೊಳಗೆ ತಪ್ಪದೆ ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾಲಕುಲ್ ಪಾಲಕ ಸಾರಿ ಉಘೇಂದ್ರಪ್ಪ. ಗೌರಿಯ ಮುತ್ತಿನ ಕುವರನೇ ವಿದ್ಯಾ ಬುದ್ಧಿಯ ಕಲಿಸಿದ ಗುರುವೆ ಕೊಡದವ ಗಣಪತಿಯ ಪರಿಚಯಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೈಸೂರು ಈ ವರ್ಷ ತನ್ನ 25ನೇ ವರ್ಷದ ಬಹುರೂಪಿಯ ಸಂಭ್ರಮದಲ್ಲಿದೆ. ನಿನ್ನೆ ಇದರ ಪ್ರಚಾರದ ನಿಮಿತ್ತ ಹಾಗೆ ನಮ್ಮ ಜೊತೆಯಲ್ಲಿ ಕರ್ನಾಟಕ ಬಯಲಾಟ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರು ಡಾಕ್ಟರ್ ದುರ್ಗಾದಾಸ್ ಅವರು ಆಗಮಿಸಿ ಉಪಸ್ಥಿತರಿದ್ದಾರೆ. ಮೈಸೂರು ರಂಗಾಯಣದ ಪರವಾಗಿ ಬಹುರೂಪಿ ಬಾಬಾ ಸಾಹೇಬ್ ಉತ್ಸವದ ಜನಪದ ಉತ್ಸವದ ಸ್ವಾಗತಿಸಿದ್ದಾರೆ. ಈ ಕಾರ್ಯಕ್ರಮವನ್ನ ರಂಗಾಯಣರು ಶ್ರೀ ಸತೀಶ್ ಕಿತ್ತೂರ್ ಅವರು ವಹಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ರಂಗಾಯಣದ ಜೊತೆಯಲ್ಲಿ ಅಧಿಕಾರಿಗಳು ಅವರು ಒಂದು ರೀತಿಯಲ್ಲಿ ನಮ್ಮ ಇಲಾಖೆಗೆ ಶಕ್ತಿಯ ಸ್ವರೂಪದಲ್ಲಿಯೇ ನಿಜವಾಗ್ಲೂ ಯಾವತ್ತೂ ಇರ್ತಾರೆ. ಸಂಸ್ಕೃತಿ ಮನಸರಾಜರವರು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಮೈಸೂರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಲಾವಿದರು ಡಾಕ್ಟರ್ ಗೀತಾ ಸಿದ್ದಿರವರು ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮೈಸೂರು ರಂಗಾಯಣದ ಪರವಾಗಿ ಸಿದ್ದಿಯವರಿಗೆ ಹೃತ್ಪೂರ್ವಕವಾಗಿ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಆತ್ಮೀಯವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗೀಯ ಜಗದೀಶ್ ಸ್ವಾಮಿರವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಯಾವತ್ತೂ ಇರುವಂತಹ ಮಾಧ್ಯಮದ ಗೆಳೆಯರು ಎಲ್ಲರೂ ಕೂಡ ಬಂದಿದ್ದೀರಿ. ಮಾಧ್ಯಮದ ಗೆಳೆಯರೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಾಡಿಕೊಟ್ಟಿರುವಂತಹ ಆರಕ್ಷಕ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಕೂಡ ಮಾನವತೆಯನ್ನು ಸಾರುವ ಎಲ್ಲರೂ ಒಂದೇ ಎಂದು ಭಾವಿಸುವ ಮಹಾನ್ ಚೇತನ ಅವರ ಮಣಿಪುರಿ ಸಯಾಶ್ ಎಂಬ ವಾದ್ಯ ನುಡಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ.
ಕಾರ್ಯಕ್ರಮದಲ್ಲಿ ಬೆಳ್ಳಿ ಹಬ್ಬದ ನಿಮಿತ್ತವಾಗಿ ಈ ಬಹುರೂಪಿ ಬಾಬಾ ಸಾಹೇಬ್ ಅಂತಕ್ಕಂಥ ವಿಶಿಷ್ಟವಾದಂಥ ಮತ್ತು ವೈವಿಧ್ಯಮಯವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟಿಸಿದ್ದಾರೆ. ಕೆಲವು ಕಾರ್ಯಕ್ರಮಗಳನ್ನು ಯಥಾ ಪ್ರಕಾರ ಹಿಂದಿನಿಂದ ಹೇಗಂತ ಬದುಕು ಅದು ಅತ್ಯಂತ ನರಕ ಸದೃಶ ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅವರ ನೇತೃತ್ವದಲ್ಲಿ ಈ ಸಂವಿಧಾನವನ್ನು ರೂಪಿಸಲಿಕ್ಕೆ ರಚಿಸಲಿಕ್ಕೆ ಏನು ಭಾರತ ಸರ್ಕಾರ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಲ್ಲ ಅಂತ ತಿಳಿದುಕೊಂಡು ಸಂಭ್ರಮಿಸ್ತಕ್ಕಂಥ ಅನೇಕ ಜನ ನಮ್ಮ ನಡುವೆ ಇದ್ದಾರೆ. ಈ ಹೊತ್ತಿನ ಚಲನಚಿತ್ರದ ಮಾಧ್ಯಮವನ್ನು ನೀವು ನೋಡಿಕೊಂಡ್ರೆ ಒಂದು ಸಾಮಾಜಿಕ ಒಂದು ಕಾಳಜಿಯನ್ನ ಸಾಮಾಜಿಕ ಬದ್ಧತೆಯನ್ನ ತರಲಿಕ್ಕೆ ಸಾಧ್ಯ. ಡಾಕ್ಟರ್ ದುರ್ಗಾದಾಸ್ ಸರ್ಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಪಿ ಶಿವರಾಜ್ KAS ನಮ್ಮ ಕಾರ್ಯಕ್ರಮ. ಇದು ಮಾತನಾಡುವ ಸಮಯ ಅಲ್ಲ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಅಲ್ಲಿ ಇದ್ದಂಥ ಬದುಕಟ್ಟುಗಳಕ್ಕೆ ಅವಕಾಶವೇ ಆಗೋದು. ಹಾಗಾಗಿ ನಾವು ಅವಕಾಶಗಳನ್ನು ಹುಡುಕಿ ಸೃಷ್ಟಿಸಬೇಕಾಗಂತೂ ನಾವು ಏನಂದರೆ ಅದೊಂಥರ ಬೇರೆ ಸಮುದಾಯಗಳಿಗೆ ಒಂದು ಜಾಣ ಮರವು ಆವರಿಸ್ಬಿಟ್ಟಿದೆ. ಅದಕ್ಕೆ ಬಾಬಾ ಸಾಹೇಬರ ಬೆಳಕಲ್ಲಿ ಆ ಜಾಣ ಮರವನ್ನು ಕಿತ್ತೆಸಿಬೇಕಾಗಿದೆ ನಾವು. ಹಾಗಾಗಿ ಆ ಥರದ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ ಗೀತಾಸಿದ್ಧಿ ಬಂದಿದ್ದು ನಮ್ಮ ಅಧ್ಯಕ್ಷರಾದ ದುರ್ಗಾದಾಸ್ ಅವರು ಮತ್ತು ನಮ್ಮ ADC ಶಿವರಾಜ್ ಅವರು ತುಂಬ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ. ನಮ್ಮ ರಂಗ ಸಮಾಜದ ಸದಸ್ಯರಾದ 35 ವರ್ಷ, ಬಹುರೂಪಿಗೆ 25ರ ಹರೆಯ. ನಮ್ಮ ಕಲ್ಪನೆ ನಮ್ಮ ಅಂದಿನ ನಿರ್ದೇಶಕರಾಗಿದ್ದಂತಹ ಪ್ರಸನ್ನ ಸರ್ ಅವರ ಕನಸಿನ ಕೂಸು. ಉದ್ಘಾಟನೆಯನ್ನು ಮಾಡಿದಂತಹ ಇಷ್ಟು ಹೊತ್ತು ನಾನು ಅವರ ಮಾತುಗಳನ್ನು ಬಹಳ ಮಂತ್ರಮುಗ್ಧನಾಗಿ ಕೇಳ್ತಾ ಇದ್ದೆ. ಅವರು ಎಷ್ಟು ಮಿತ್ರರು ಹಾಗೂ ಮುಖ್ಯವಾಗಿ ನನಗೆ ಬಹಳಷ್ಟು ಮತ್ತೊಂದು ಸಂತೋಷದ ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಶುರುವಾಗಿದೆ. ಇದರ ಕಾಲ ನಡೆಯಲಿ ಅಂತ ನಾನು ಆಶಿಸುತ್ತಾ ಪೂರ್ವ ಸಿದ್ಧತೆ ಮೀಟಿಂಗನ್ನು ನಮ್ಮ ಜಿಲ್ಲಾಧಿಕಾರಿ ಈ ರಂಗಾಯಣದ ನಾಟಕೋತ್ಸವ ಇನ್ನೂ ಚೆನ್ನಾಗಿ ಕೊನೆಯ ದಿನದ ತನಕನೂ ಸಹ ಇದೇ ರೀತಿ ಕ್ರೌಡ್ ಇರಬೇಕು. ನೀವೆಲ್ಲರೂ ಸಹ ಹೋಗಿ ನಿಮ್ಮ ಮನೆಗಳಲ್ಲಿ ಇದನ್ನ ಪ್ರಚಾರ ಮಾಡಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗೀತಾ ಸಿದ್ದಿ ಅವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಮೈಸೂರಿನ ಆತ್ಮೀಯ ಪ್ರೇಕ್ಷಕರಿಗೆ ನಮಸ್ಕಾರ. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ನಾನು ನಮಸ್ಕಾರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಬಹುರೂಪಿ ಬಾಬಾ ಸಾಹೇಬ್ ಬಹಳ ಬಾಬಾ ಸಾಹೇಬ್ ಅನ್ನುವಂತಹ ಹೆಸರೇ ಒಂಥರದ ರೋಮಾಂಚನವನ್ನು ಮಾಡುವಂತಹ ಹೆಸರು. ಬಹುಶಃ ನಾನಿವತ್ತು ಇಷ್ಟು ಧೈರ್ಯವಾಗಿ ಇಲ್ಲಿ ನಿಂತು ಮಾತಾಡ್ತೇನೆ ಅಥವಾ ಈ ಅದ್ಭುತವಾದ ವೇದಿಕೆ ನನಗೆ ಸಿಕ್ಕಿದೆ ಅಂತ ಹೇಳೋದಾದರೆ ಇದಕ್ಕೆಲ್ಲ ಕಾರಣರು ನಮ್ಮ ಬಾಬಾ ಸಾಹೇಬ್ ಅವರು. ಹಾಗೆ ಜಾನಪದ ನಮ್ಮ ನರ ನಾಡಿಗಳಲ್ಲಿ ಹರಿತಾ ಇರುವಂಥದ್ದು. ಇದನ್ನು ನಮ್ಮ ಅಸ್ಮಿತೆ ಅಂತ ಕರ್ಕೊಳ್ಳೋಕ್ಕೂ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಯಾಕಂದರೆ ಇದೆಲ್ಲ ನಮ್ಮ ತಾಯಿ ಬೇರು. ಜಾನಪದ ಅನ್ನುವಂಥದ್ದು ನಮ್ಮ ತಾಯಿ ಬೇರು. ಎಲ್ಲ ಕಲಾ ವಿಭಾಗ Bye.